ನನಗೆ ಗೊತ್ತು ಬೇತಾಳ, ಒಬ್ಬರು ಕಷ್ಟದಲ್ಲಿರಬೇಕಾದ್ರೆ ಬಿಸ್ನೆಸ್ ಮಾತಾಡಬಾರ್ದು ಅಂತ. ಆದರೆ ನಿನ್ನ ಈ ಮನೆಯಿಂದ ಹೊರಗಡೆ ಕಳ್ಸೋಕ್ಕೆ ಇದಕ್ಕಿಂತ ಬೆಸ್ಟ್ ಆಪ್ಷನ್ ನನಗೆ ಗೊತ್ತಾಗ್ತಿಲ್ಲ. ನಿಮ್ಮಪ್ಪ ಜೀವಂತವಾಗಿ ಮನೆಗೆ ಹೋಗ್ತಾರೆ, ಅದಕ್ಕೆ ನೀನು ಈ 2 ಕಂಡೀಷನ್ನ ಫಾಲೋ ಮಾಡಲೇಬೇಕು. ಇಲ್ಲಾಂದರೆ ನೀನುಂಟು, ನಿಮ್ಮಪ್ಪ ಉಂಟು. ನಾ ರಿಸ್ಕ್ ತೊಳಕ್ಕೆ ರೆಡಿ ಇಲ್ಲ. ಡೀಲ ನೋಡಿಲ್ಲ. ಎಸ್ ಆರ್ ನೋ? ಗುಂಡ, ನೀನು ತಮಾಷೆ ಮಾಡ್ತೀನಿ ತಾನೆ? ನನ್ನ ಜೀವನ ಕಳ್ಕೊಂಡ್ರೇನೆ ನಮ್ಮ ಅಪ್ಪನ ಜೀವ ಉಳಿಯೋದು ಅಂತಾದ್ರೆ ಎಸ್, ನೀನು ಹೇಳಿದ 2 ಕಂಡೀಷನ್ಗೆ ನಾನು ಒಪ್ಪಿಗೆ ಇದೆ. ನಮ್ಮಪ್ಪನ ಕಾಪಾಡು. ನಿಮ್ಮಪ್ಪ ನಾಳೆ ನಿಮ್ಮ ಮನೇಲಿ ಇರ್ತಾರೆ, ಇದು ನನ್ನ ಪ್ರಾಮಿಸ್. ಶುರುವೇ ಆಗದಂತ ಕತೆಯೂ ಮುಗಿಯಿತೇನು, ಮರೆತ ಸಾಲಿನಲ್ಲೇ ಮನಸ್ಸು ಮರುಗಿತೇನು. ಏಕೆ ಹೀಗೇಕೆ ಅಳುಕಿದೆ ಜೀವ? हाँ सर, प्लीज़ हेल्प मी सर. आई विल बी वेटिंग फॉर योर कॉल. या, थैंक यू सर. ಏನಾದರೂ ಸುಳಿವು ಸಿಕ್ತಾ ಲೋಕಿ? ಇನ್ನೂ ಇಲ್ಲಮ್ಮ, ನನಗೆ ಗೊತ್ತಿರೋರಿಗೆಲ್ಲ ಫೋನ್ ಮಾಡ್ತಾ ಇದ್ದೀನಿ. ಎಲ್ಲರೂ ಹೆಲ್ಪ್ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಹೊರತು ಏನೂ ಬ್ರೇಕ್ ಥ್ರೂ ಸಿಗ್ತಾ ಇಲ್ಲ. ಇಷ್ಟೊತ್ತಾದರೂ ಅವ್ರು ಎಲ್ಲಿದ್ದಾರೆ ಹೇಗಿದ್ದಾರೆ ಅಂತ ಗೊತ್ತಿಲ್ಲದೆ ಇದ್ಮೇಲೆ ಹೇಗಪ್ಪ? ಪೊಲೀಸ್ ಕಂಪ್ಲೇಂಟ್ ಆದರೂ ಕೊಟ್ಬಿಡೋಣವಾ? ಅಮ್ಮ, ಏನು ಅಂತ ಕಂಪ್ಲೇಂಟ್ ಕೊಡ್ತೀರಾ? ಕಿಡ್ನ್ಯಾಪ್ ಆಗಿದ್ದಾರೆ ಅಂತ ಹೇಳೋದಕ್ಕೆ ನಮ್ಮ ಹತ್ರ ಯಾವ ಪ್ರೂಫು ಇಲ್ಲ. ಮೇಲಾಗಿ ಇದರಲ್ಲಿ ಇನ್ವಾಲ್ವ್ ಆಗಿರೋದು MLA ರಾಜಶೇಖರಪ್ಪ. ಅವನೆಂಥ ಡೇಂಜರ್ ಮನುಷ್ಯ ಅಂತ ನಮಗೆಲ್ಲ ಗೊತ್ತು. ವೇದ ಹೇಳ್ದಾಗೆ ನಾವು ಈ ವಿಷಯನ ತುಂಬ ಹುಷಾರಾಗಿ ಹ್ಯಾಂಡ್ಲ್ ಮಾಡಬೇಕು. ಸ್ವಲ್ಪ ಹೆಚ್ಚು ಕಮ್ಮಿ ಆದರೂ ಅಪ್ಪನ ಪ್ರಾಣಕ್ಕೆ ಅಪಾಯ ಇದೆ. ಬೇರೆ ಏನಾದರೂ ದಾರಿ ಇದೆಯೇನೋ ಲೋಕಿ? ಬೇರೆ ದಾರಿ ಅಂದ್ರೆ ಏನು ಅಜ್ಜಿ? ಅವ್ರನ್ನ ಬಿಟ್ಬಿಡಿ. ಆ ಕೇಸ್ನ ವಾಪಸ್ ತಗೊಳ್ಳೋ ಹಾಗೆ ಮಾಡ್ತೀವಿ ಅಂತ ನಾವು MLA ಅವ್ರ ಹತ್ರ ಕೇಳ್ಕೊಂಡ್ರೆ? ಅಮ್ಮ, ನಾವು ಕೇಳ್ಕೋಬಹುದು, MLA ಕಾಲಿಗೂ ಬಿದ್ದು ಬೇಡ್ಕೋಬಹುದು, ಆದ್ರೆ ಅಪ್ಪ ಒಬ್ಬೇಕಲ್ಲ. ಲೋಕಿ, ನಿಮ್ಮಪ್ಪ ಬಿಡುಗಡೆ ಆಗ್ತಾರೆ ಅಂತ ವೇದ ತುಂಬಾ ವಿಶ್ವಾಸದಿಂದ ಹೇಳೋಗಿದ್ದಾಳೆ. ಯಾವುದಕ್ಕೂ ಅವ್ರಿಗೊಂದ್ಸಲ ಫೋನ್ ಮಾಡಿ ವಿಚಾರಿಸಪ್ಪ. ಹಲೋ ವೇದ, ಅಪ್ಪನ ಬಗ್ಗೆ ಏನಾದರೂ ಗೊತ್ತಾಯ್ತಾ? ನಾಳೆ ಅವ್ರ ಮನೆಗೆ ಬರ್ತಾರೆ. ಶರಾ, ನಾಳೆ ಅಪ್ಪ ಮನೆಗೆ ಬರ್ತಾರಾ? ಏನು ಬರ್ತಾರಂತ? ವೇದ, ಅವ್ರು ಎಲ್ಲಿದ್ದಾರೆ ಅನ್ನೋದು ಗೊತ್ತಾಯ್ತಾ? ಅಣ್ಣ ಪ್ಲೀಸ್ ಜಾಸ್ತಿ ಇನ್ಫಾರ್ಮೇಶನ್ ಕೇಳಬೇಡಿ. ಬಿಲೀವ್ ಮೀ,
ಅವ್ರ ಮನೆಗೆ ನಾಳೆ ಬರ್ತಾರೆ ಅಂತ ದಟ್ಸ್ ಮೈ ಪ್ರಾಮಿಸ್. ನಿನ್ನ ಮಾತು ಕೇಳಿದ್ಮೇಲೆ ನನಗೆ ಧೈರ್ಯ ಬರ್ತಾ ಇದೆ ವೇದ. ಕೂಲ್ ಆಗಿರಿ. ಎವ್ರಿಥಿಂಗ್ ವಿಲ್ ಬಿ ಆಲ್ ರೈಟ್ ಸೂ. ಓಕೆ ಬಾಯ್ ವೇದ. ಥ್ಯಾಂಕ್ ಯು ಸೋ ಮಚ್. ನಿಮ್ಮಪ್ಪ ನಾಳೆ ಬರ್ತಾರಂತ ಲೋಕಿ. ಅಮ್ಮ, ಅಪ್ಪ ಬರ್ತಾರೆ ಅಂತ ವೇದ ಕಾನ್ಫಿಡೆಂಟ್ ಆಗಿ ಹೇಳ್ತಾ ಇದ್ದಾಳೆ. ಅಕ್ಕ ಅಕ್ಕ ಅಯ್ಯೋ ಇಷ್ಟು ಬೇಗ ಇರ್ಯಾ? 2 ನಿಮಿಷ ಕಾಫಿ ಮಾಡ್ಕೊಡ್ತೀನಿ. ಅಕ್ಕ ನನ್ನ ಕಾಫಿ ಬಂದಿಲ್ಲ. ವಿಕ್ರಮ್ ಎಲ್ಲಿ ಅಕ್ಕ? ಬೆಳಗ್ಗೆಯಿಂದ ಕಾಣಿಸ್ತಾನೆ ಇಲ್ಲ. ವಿಕ್ರಮು ಬೆಳಗ್ಗೆನೆ ಏನೋ ಮುಖ್ಯವಾದ ಕೆಲಸ ಇದೆ ಅಂತ ಹೊರಗಡೆ ಹೋದ. ಇದನ್ನ ಮುಗಿಸ್ಕೊಂಡ್ ಬಂದ್ಬಿಟ್ಟು ನೀನು ಕಾಫಿ ಮಾಡ್ಕೊಡ್ತೀನಿ. ಒಳಗಿರು. ಸರಿ ಸರ್. ವೇದ, ಕಾಫಿ ತಗೋ. ಬೇಡ ಅಕ್ಕ. ಸ್ವಲ್ಪ ಕಾಫಿ ತಗೋ ವೇದ. ಅಕ್ಕ ಬೇಡ ಪ್ಲೀಸ್. ವೇದ, ವೇದ, ನಿನ್ನೆಯಿಂದ ನೋಡ್ತಾ ಇದ್ದೀನಿ, ಏನೋ ಒಂಥರ ಟೆನ್ಷನಲ್ಲಿದೆಯಾ? ಏನಾಯ್ತು? ಏನಿಲ್ಲ ಅಕ್ಕ. ಸರಿ, ಕಾಫಿ ಕುಡಿ, ಸರಿ ಹೋಗುತ್ತೆ. ಅಕ್ಕ ಬೇಡ ಅಕ್ಕ. ನಾನು ಹೇಳ್ತಾ ಇದ್ದೀನಲ್ಲ, ತಗೋ ಕಾಫಿ, ಒಂದು ಸ್ವಲ್ಪ ಕುಡಿ. ಅಕ್ಕ ಕಾಫಿ ಕುಡಿ, ನಾನು ಕುಡಿತೀನಿ. ಇದಕ್ಕೆಲ್ಲ ಯಾಕೆ ಕೊಡೋಕೆ ಹೋಗ್ತೀರಾ? ಸುಮ್ಮನೆ ದಂಡ. ಕೆಲವರು ಯಾವ ತಪ್ಪನ್ನು ಮಾಡದೆ ಶಿಕ್ಷೆ ಅನುಭವಿಸಿದ್ರೆ, ಇನ್ನು ಕೆಲವರು ತಪ್ಪು ಮಾಡಿನೂ ಶಿಕ್ಷೆ ಅನುಭವಿಸ್ದೆ ರಾಜಾರೋಷವಾಗಿ ಆರಾಮಾಗಿ ಓಡಾಡ್ತಾ ಇರ್ತಾರೆ, ಆತ್ಮಸಾಕ್ಷಿನೇ ಇಲ್ದವ್ರಾಗಿ. ಅಲ್ಲ, ಇವ್ರು ಯಾರಿಗೆ ಬೈದ್ಬಿಟ್ಟು ಹೋದ್ರು? ನನಗೆ ಆತ್ಮಸಾಕ್ಷಿ ಎಲ್ಲ ಇದೆ. ಛೇ, ನನಗೆ ಬೈದಿರಲ್ಲ, ನಿನಗೆ ಬೈದಿದ್ದವರು. The person you are calling is currently busy. Please call again later. ಸರಿ ಬಿಡು. ನಿಂತ್ಕೋ. ಎಲ್ಲಿಗೆ ಹೋಗ್ತಾ ಇದೆಯಾ? ಸತ್ಯಮೂರ್ತಿ ಸಾಹೇಬ್ ಕಾಪಾಡಕ್ಕ? ಅವ್ರನ್ನ ಕಿಡ್ನಾಪ್ ಮಾಡಿದ ರಾಜಶೇಖರಪ್ಪ ಆಗಿರ್ಬೋದು, ಅದೇ ಸಪೋರ್ಟ್ ಮಾಡಿದ ಯಾರು ಗೊತ್ತಾ? ಈ ಮೂಡಿ ಗ್ಯಾಂಗ್. ಈ ರಾಜಶೇಖರಪ್ಪ ಮತ್ತೆ ಆ ಮುರಳಿ ಪದೇ ಪದೇ ನನ್ನ ಲೈಫಲ್ಲಿ ಕ್ರಾಸ್ ಆಗ್ತಾನೆ ಇದ್ದಾರೆ. ಎಲ್ಲದಕ್ಕೊಂದು ಫುಲ್ ಸ್ಟಾಪ್ ಇರ್ತೀನಿ ತಡಿ. ಮಗ, ಅವಸರ ಪಡ್ಬೇಡ ಕಣ. ಆ ರಾಜಶೇಖರಪ್ಪ ಹಿಂದೆ ಇದ್ದಾನೆ ಅಂದರೆ ಆ ಮುರಳಿ ಸಖತ್ ಪವರ್ಫುಲ್ ಆಗಿರ್ತಾನೆ. ಅಬ್ಬಬ್ಬ ಅಂದರೆ ಅವ್ರಿಗೆ ಜನ ಬಲ ಇರ್ಬೋದು, ನನಗೆ ನ್ಯಾಯದ ಬಲ ಇದೆ ನೋಡು. ಆದರೂ ಅಂಕಲ್, ಜಡ್ಜ್ ಮೂರ್ತಿನ ಕಾಪಾಡೋದಕ್ಕೆ ನನಗೆ ಬಹಳ ಕಾರಣ ಇದೆ. ಒಂದು, ಅವ್ರು ಈ ಕೇಸ್ ತಗೊಂಡಿದ್ದು ದುಡ್ಡುಗೋಸ್ಕರ ಅಲ್ಲ, ಭೂಮಿನ ಕಳ್ಕೊತೀನಿ ಅನ್ನೋ ಭಯ ಇರೋ ರೈತರಿಗೋಸ್ಕರ. ಎರಡನೇದು, ಅವತ್ತು ನಮ್ಮ ಕೈಯಲ್ಲಿ ಆಗಲ್ಲ ಅಂತ ಎಲ್ಲ ಬ್ಯಾಕ್ ಆಫ್ ಆದಾಗ ಜಡ್ಜ್ ಪದವಿಗೆ ರಾಜೀನಾಮೆ ಕೊಟ್ಟು ನನ್ನ ಪರ ನಿಂತು ವಾದ ಮಾಡಿದ್ಯಾರು? ನನ್ನ ಜೀವನ ವಾಪಸ್ ಕೊಟ್ಟಿದ್ಯಾರು? ಜಡ್ಜ್ ಮೂರ್ತಿಗಳೇ. ಅವರು ವೇದ ಅವ್ರ ತಂದೆ, ಅವ್ರ ಫ್ಯಾಮಿಲಿ ಋಣ ನನ್ನ ಮೇಲೆ ತುಂಬಾನೇ ಇದೆ. ಅದಕ್ಕೋಸ್ಕರ ಆದರೂ ನಾನು ಕಾಪಾಡಬೇಕು ಅಂತ ಡಿಸೈಡ್ ಮಾಡಿದ್ದೀನಿ ಕಣ್ರ. ಸರಿ ಆಯ್ತು, ಒಬ್ಬನೇ ಹೋಗ್ಬೇಡ, ಜೊತೆಲಿ ನಾವು ಬರ್ತೀವಿ. ಅದೇನಾಗುತ್ತೋ ನೋಡೇ ಬಿಡೋಣ. ನಡ್ರ. ಗುಮ್ ಕಟ್ಕೊಂಡು ಗೂಳೆ ಹೊಡೋದಕ್ಕೆ ನಾನೇನು ಜಾತ್ರೆ ಹೋಗ್ತಿಲ್ಲ, ಅಡ್ಡಕ್ಕೆ ಹೋಗ್ತಿರೋದು. ನೀವಿಲ್ಲೇ ಇರಿ, ಏನಾದರೂ ಬೇಕು ಅಂದರೆ ಫೋನ್ ಮಾಡ್ತೀನಿ ಬರೋ ಅಂತ. ಏ ಮಗ, ಆ ಅಡ್ಡ ಇಲ್ಲಿದೆ ಅಂತ ಗೊತ್ತಾಯ್ತಾ? ಎಲ್ಲ ಇನ್ಫಾರ್ಮೇಶನ್ ಇದೆ, ಹೋಗಿ ನೋಡೋದೊಂದೇ ಬಾಕಿ. ಮಗ, ನಾವು ಬರ್ತೀವಿ ಕಣ, ಬೇಕಾದ್ರೆ ಆಚೆ ಇರ್ತೀವಿ. ಒಬ್ಬನೇ ಹೋಗ್ಬೇಡ ಕಣ. ಇಲ್ಲೇ ಇರ, ಏನು ಹೆದರ್ಕೋಬೇಡ. ನಾನು ಸೇಫಾಗಿ ಬರ್ತೀನಿ, ಅವ್ರನ್ನೂ ಸೇಫಾಗಿ ಕರ್ಕೊಂಬರ್ತೀನಿ.